ಹಾಯ್ ನಮಸ್ಕಾರ, ನಾನು ಅವಿನಾಶ್ ಶಿವನ್. ಖ್ಯಾತ ಪಾಡ್ಕಾಸ್ಟರ್ ಲೆಕ್ಸ್ ಫ್ರೀಡ್ಮನ್ ಅವರ ಜೊತೆಗೆ ಪ್ರಧಾನಿ ಮೋದಿ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿದ್ರು. ನಿನ್ನೆ ಅದು ಪ್ರಸಾರ ಕೂಡ ಆಯಿತು. ಸೊ ಅದರಲ್ಲಿ ಏನೆಲ್ಲ ವಿಚಾರದ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದರು, ಪಾಕಿಸ್ತಾನ ವಿಚಾರ ಬರುತ್ತೆ, ಚೀನಾದ ವಿಚಾರ ಬರುತ್ತೆ, ಭಾಳ ಮುಖ್ಯವಾಗಿ ಗೋಧ್ರಾದಲ್ಲಾದಂಥ ಹತ್ಯಾಕಾಂಡ ಏನಿದೆ ಅದರ ಬಗ್ಗೆ ಕೂಡ ಪ್ರಧಾನಿ ಮಾತನಾಡಿದ್ದಾರೆ. ಭಾಳ ಸಿಂಪಲ್ ಆಗಿ ಏನೇನು ಹೈಲೈಟ್ಸ್ ಇತ್ತು ಅದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಮೋದಿ ಯಾಕೆ ಲೆಕ್ಸ್ ಫ್ರೀಡ್ಮನ್ಗೆ ಈ ಒಂದು ಪಾಡ್ಕಾಸ್ಟನ್ನು ಕೊಟ್ಟರು? ಸಾಮಾನ್ಯವಾಗಿ ಇಂಟರ್ವ್ಯೂಗಳನ್ನು ಕೊಡುವಂಥದ್ದು ಎಲೆಕ್ಷನ್ ಟೈಮ್ನಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಆದರೆ ಈ ಒಂದು ಪಾಡ್ಕಾಸ್ಟರ್ಗೆ ಯಾಕೆ ಕೊಟ್ಟಿದ್ದಾರೆ, ಆತ ಯಾರು, ಅದನ್ನು ನಾವು ಮೊದಲಿಗೆ ತಿಳಿತಾ ಹೋಗೋಣ. ಎಸ್, ಲೆಕ್ಸ್ ಫ್ರೀಡ್ಮನ್ ಮೂಲತಃ ಒಬ್ಬ ಸಂಶೋಧಕ, ರಿಸರ್ಚ್ ಮಾಡುವಂಥ ವ್ಯಕ್ತಿ. ಇವರು ತಮ್ಮದೇ ಆದಂಥ ಲೆಕ್ಸ್ ಫ್ರೀಡ್ಮನ್ ಎಂಬ ಪಾಡ್ಕಾಸ್ಟನ್ನು 2018ರಲ್ಲಿ ಆರಂಭ ಮಾಡಿದ್ರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ದಿಗ್ಗಜರನ್ನ ಸಂದರ್ಶನ ಮಾಡಿರುವಂಥ ವ್ಯಕ್ತಿ ಈತ. ವಿಜ್ಞಾನ, ತಂತ್ರಜ್ಞಾನ, ಕ್ರೀಡೆ ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಅಭೂತಪೂರ್ವವಾದಂಥ ಸಾಧನೆ ಮಾಡಿದಂಥ ವ್ಯಕ್ತಿಗಳ ಸಂದರ್ಶನ ಈ ವ್ಯಕ್ತಿ ನಡೆಸ್ತಾರೆ. ಫ್ರೀಡ್ಮನ್ ಅಧಿಕೃತ ವೆಬ್ಸೈಟ್ ಪ್ರಕಾರ ಇವರೊಬ್ಬರು MITಯಲ್ಲಿ ಸಂಶೋಧಕ ವಿಜ್ಞಾನಿ ಆಗಿದ್ರು ಅಂತ ಹೇಳಲಾಗಿದೆ. 2019ರಲ್ಲಿ ಫ್ರೀಡ್ಮನ್ರನ್ನ ಎಲಾನ್ ಮಸ್ಕ್ MIT ಅಧ್ಯಯನ ವಿಷಯದಲ್ಲಿ ಹಾಡಿ ಹೊಗಳಿದಾಗ ಅವರು ಜಗತ್ತಿಗೆ ಪರಿಚಯ ಆಗ್ತಾರೆ. ಈಗಾಗಲೇ ಹಲವು ರಾಜಕೀಯ ದಿಗ್ಗಜರ ಜೊತೆ ಈತ ಸಂವಾದ ನಡೆಸಿದ್ದಾನೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ಅರ್ಜೆಂಟೀನಾದ ಪ್ರಧಾನಿ ಆಗಿರುವಂಥ ಜೇವಿಯರ್ ಮಿಲೈ, ಹಾಗೆ ಇನ್ನುಳಿದಂಥ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಎಲಾನ್ ಮಸ್ಕ್ ಇರ್ಬೋದು, ಮಾರ್ಕ್ ಜುಕರ್ಬರ್ಗ್, ಜೆಫ್ ಬೆಜೋಸ್, ಸ್ಯಾಮ್ ಆಲ್ಟ್ಮನ್, ಮಂಗೂಸ್ ಕಾರ್ಲ್ಸನ್, ಹೀಗೆ ಹಲವಾರು ಸಾಧಕರ ಒಂದು ಸಂದರ್ಶನ ಈ ವ್ಯಕ್ತಿ ಮಾಡಿದ್ದಾರೆ. ಇವರ ಯೂಟ್ಯೂಬ್ ಚಾನಲ್ ಭಾರೀ ಪ್ರಮಾಣದ ಚಂದಾದಾರರನ್ನು ಹೊಂದಿದೆ. ಸುಮಾರು 4,80,00,000 ಜನ ಇವರ ಚಾನಲ್ಗೆ ಸಬ್ಸ್ಕ್ರೈಬರ್ ಇದ್ದಾರೆ. ಇಲ್ಲಿವರೆಗೆ 82 ಕೋಟಿಗೂ ಅಧಿಕ ವೀಕ್ಷಣೆಗಳನ್ನು ಈತನ ವಿಡಿಯೋ ಪಡ್ಕೊಂಡಿದೆ. ಸೊ ಫ್ರೀಡ್ಮನ್ ಯಾರು ಅನ್ನೋದ್ರ ಬಗ್ಗೆ ನಿಮಗೆ ಪರಿಚಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾದರೆ ಪ್ರಧಾನಿ ನೆನ್ನೆ ಈ ಪಾಡ್ಕಾಸ್ಟ್ ಏನು ಪ್ರಸಾರ ಆಗೋಕ್ಕೆ ಮುಂಚೆನೇ ಒಂದು ಟ್ವೀಟನ್ನು ಹಾಕಿದರು. ನನಗೆ ಪಾಡ್ಕಾಸ್ಟ್ ಭಾಳ ಖುಷಿಯಾಯಿತು, ಭಾಳಷ್ಟು ಸಂತಸದ ವಿಚಾರಗಳನ್ನು, ಮನಸ್ಸಿನ ಮಾತುಗಳನ್ನು ನಾನು ಈ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದೆ ಅಂತ. ಸೊ ಇಲ್ಲಿ ಭಾಳ ಮುಖ್ಯವಾಗಿ ಅವರು ಆರಂಭ ಮಾಡಿದ್ದು ಭಾರತದ ಜನತೆ ವಿಚಾರವಾಗಿ ಮಾತನಾಡ್ತಾ, ನನ್ನ ಶಕ್ತಿ ಮೋದಿ ಅನ್ನೋ ಹೆಸರಿನಲ್ಲಿಲ್ಲ, ಬದಲಿಗೆ ದೇಶದ 140 ಕೋಟಿ ಭಾರತೀಯರಲ್ಲಿದೆ. ವಿಶ್ವದ ನಾಯಕರೊಂದಿಗೆ ನಾನು ಕೈ ಮಿಲಾಯಿಸ್ತೇನೆ ಅಂದರೆ ಅದು ನಾನೊಬ್ಬನೇ ಅಲ್ಲ, ನಾನೊಬ್ಬನೇ ಕೈ ಮಿಲಾಯಿಸಲ್ಲ, ಇಡೀ ಭಾರತೀಯರು ನನ್ನೊಂದಿಗೆ ಹ್ಯಾಂಡ್ ಶೇಕ್ ಮಾಡ್ತಿದ್ದಾರೆ ಅಂತ ಅರ್ಥ. ಭಾರತ ಗೌತಮ ಬುದ್ಧ ಹಾಗೂ ಮಹಾತ್ಮ ಗಾಂಧಿ ಅವರಂಥ ಪುಣ್ಯಾತ್ಮರಿದ್ದಂಥ ಭೂಮಿ. ನಾವು ಯಾವತ್ತೂ ಕೂಡ ಸಂಘರ್ಷವನ್ನು ಬಯಸೋದಿಲ್ಲ, ನಾವು ಸಾಮರಸ್ಯದ ಪರವಾಗಿ ನಿಲ್ತೇವೆ. ಎಲ್ಲೆಲ್ಲಿ ನಾವು ಶಾಂತಿ ಪ್ರಿಯರಾಗಿ ಕಾರ್ಯನಿರ್ವಹಿಸ್ಬೋದು ಅಲ್ಲೆಲ್ಲ ಭಾರತ ತನ್ನ ಜವಾಬ್ದಾರಿಯನ್ನು ಸ್ವೀಕರಿಸುತ್ತೆ, ನಿಭಾಯಿಸುತ್ತೆ ಅಂತ ಭಾರತದ ಜನರ ಬಗ್ಗೆ, ಏಕತೆಯ ಬಗ್ಗೆ ಪ್ರಧಾನಿ ಮಾತು ಆರಂಭ ಮಾಡಿದ್ರು. ಇನ್ನು ಅವರ ಆರಂಭಿಕ ಜೀವನ ಮತ್ತು ಸವಾಲು ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದರು. ತಮ್ಮ ಬಾಲ್ಯದ ಬೆಳವಣಿಗೆ ಬಗ್ಗೆ ಪ್ರಧಾನಿ ಮೋದಿ ನಿನ್ನೆ ಈ ಒಂದು ಸಂದರ್ಶನದಲ್ಲಿ ಪಾಡ್ಕಾಸ್ಟ್ನಲ್ಲಿ ಹೇಳಿದರು. ನಾವು ಹೋಲಿಕೆಯ ಬದುಕು ಕಾಣದಂಥ ಹಿನ್ನೆಲೆ ಎಂದಿಗೂ ಕೂಡ ಬಡತನದ ಹೊರೆಯನ್ನು ಅನುಭವಿಸಲಿಲ್ಲ. ನೀವು ಶೂಗಳನ್ನು ಧರಿಸಿಲ್ಲದೆ ಇದ್ದರೆ ಅವುಗಳನ್ನು ಕಳೆದುಕೊಂಡಾಗ ಉಂಟಾಗುವಂಥ ಅನುಭವ ನಿಮಗೆ ಗೊತ್ತಿರೋದಿಲ್ಲ ಅಂತ ಹೇಳಿದರು. ಸೊ ಹಾಗೆ 21ನೇ ಶತಮಾನ, ಈ ಏಷ್ಯಾ ಖಂಡದ ಬಗ್ಗೆ ಕೂಡ ಅವರು ಮಾತನಾಡಿದರು. ಏಷ್ಯಾ ಖಂಡದ ಶತಮಾನ ಇದು, 21ನೇ ಶತಮಾನ. ಭಾರತ ಮತ್ತು ಚೀನಾ ಸಂಬಂಧದ ಬಗ್ಗೆ ಕೂಡ ಅವರು ಮಾತನಾಡಿದರು. ಎರಡೂ ದೇಶಗಳು ಕೂಡ ಆರೋಗ್ಯಕರ ಮತ್ತು ಸಹಜವಾಗಿ ಸ್ಪರ್ಧೆ ಮಾಡೋದನ್ನು ನಾವು ಬಯಸ್ತೀವಿ. ಸ್ಪರ್ಧೆ ಕೆಟ್ಟ ಸಂಗತಿ ಅಲ್ಲ, ಆದರೆ ಅದು ಯಾವತ್ತೂ ಕೂಡ ಸಂಘರ್ಷಕ್ಕೆ ತಿರುಗಬಾರದು ಅಂತ ಪ್ರಧಾನಿ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಭಾರತ ಮತ್ತು ಚೀನಾ ಬಾಂಧವ್ಯದ ಕುರಿತು ಮಾತನಾಡಿರುವಂಥ ಪ್ರಧಾನಿ ಮೋದಿ, ಚೀನಾದೊಂದಿಗೆ ಈ ಹಿಂದಿನ ಸಂಘರ್ಷದ ಹೊರತಾಗಿಯೂ ಕೂಡ ಭಿನ್ನಾಭಿಪ್ರಾಯಗಳು ಏನೇ ಇರ್ಬೋದು, ಆದರೆ ಅದನ್ನು ಹೋಗಲಾಡಿಸೋದಕ್ಕೆ ಮಾತುಕತೆ ನಡೀಬೇಕಾದಂಥ ಅಗತ್ಯ ಇದೆ ಅಂತ ಪ್ರಧಾನಿ ನಿನ್ನೆ ಪಾಡ್ಕಾಸ್ಟಲ್ಲಿ ಹೇಳಿದ್ದಾರೆ. ಇನ್ನು ಭಾರತ ಚೀನಾ ನಡುವಿನ ಭಿನ್ನಾಭಿಪ್ರಾಯಗಳು ಸಹಜ. ಎರಡೂ ರಾಷ್ಟ್ರಗಳ ಹಿತಾಸಕ್ತಿಗಾಗಿ ಹಾಗೂ ಜಾಗತಿಕ ಸ್ಥಿರತೆಗಾಗಿ ಬಲಿಷ್ಠ ಸಹಕಾರ ನೀತಿಯನ್ನು ಅನುಸರಿಸಲಾಗಿತ್ತು ಅಂತ ಅವರು ಹೇಳಿದರು. ಭಾರತ ಹಾಗೂ ಚೀನಾ ನಡುವಿನ ಸಹಕಾರದಿಂದ ಕೇವಲ ನಮಗೆ ಚೀನಾಗೆ ಮಾತ್ರ ಲಾಭ ಆಗಲ್ಲ, ಬದಲಿಗೆ ಜಾಗತಿಕ ಸ್ಥಿರತೆ ಹಾಗೂ ಸಮೃದ್ಧಿಗೂ ಕೂಡ ಇದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿದರು. ಸೊ ಚೀನಾ ವಿಚಾರ ಆಯಿತು. ಅದಾದಮೇಲೆ ಪ್ರಧಾನಿ ಮೋದಿ ಅವರಿಗೆ ಈ ಪಾಕಿಸ್ತಾನದ ಬಗ್ಗೆ ಪ್ರಶ್ನೆ ಕೇಳಲಾಯಿತು. ಸೊ ಆಗ ಮೋದಿ ಏನು ಹೇಳಿದರು? ಪಾಕ್ನೊಂದಿಗೆ ಶಾಂತಿ ಸ್ಥಾಪಿಸುವಂಥ ಪ್ರತಿಯೊಂದು ಪ್ರಯತ್ನಕ್ಕೂ ಕೂಡ ಹಗೆತನ ಮತ್ತು ವಂಚನೆ ಎದುರಾಯಿತು. ಇಸ್ಲಾಮಾಬಾದ್ನಲ್ಲಿನ ನಾಯಕತ್ವವು ಶಾಂತಿಯ ಮಾರ್ಗವನ್ನು ಆರಿಸಿಕೊಳ್ಳುತ್ತೆ. 2014ರಲ್ಲಿ ನಾನು ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಅಂದಿನ ಪಾಕಿಸ್ತಾನ ಪ್ರಧಾನಿ ನವಾಜ್ ಶರೀಫ್ ಅವ್ರನ್ನ ಸದ್ಭಾವನೆಯ ಸಂಕೇತವಾಗಿ ಪ್ರಮಾಣ ವಚನಕ್ಕೆ ಬರುವಂತೆ ನಾನು ಆಹ್ವಾನ ನೀಡಿದ್ದೆ. ಇಲ್ಲಿ ಎರಡೂ ದೇಶಗಳ ನಡುವೆ ಶಾಂತಿಯನ್ನು ಬೆಳೆಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿತ್ತು. ಪ್ರತಿಯೊಂದು ಉದಾತ್ತ ಪ್ರಯತ್ನಕ್ಕೂ ಕೂಡ ಹಗೆತನ, ದ್ರೋಹ ಎದುರಾಯಿತು ಅಂತ ಕೂಡ ಹೇಳಿದರು. ಇನ್ನು ಬುದ್ಧಿವಂತಿಕೆ ಮೇಲುಗೈ ಸಾಧಿಸಿತ್ತು. ಪಾಕಿಸ್ತಾನಿಯರು ಶಾಂತಿ ಮಾರ್ಗವನ್ನು ಆರಿಸ್ಕೊಳ್ತಾರೆ ಮುಂದಾದರು ಅಂತ ನಾನು ಭಾವಿಸಿದ್ದೀನಿ. ಪಾಕಿಸ್ತಾನದ ಜನರೂ ಕೂಡ ಅಲ್ಲಿ ನಡೀತಿರುವಂಥ ಅಶಾಂತಿ, ಹಿಂಸೆ, ಭಯೋತ್ಪಾದನೆ ಇದೆಲ್ಲವನ್ನೂ ಕೂಡ ಕಷ್ಟಪಟ್ಟು ಸಹಿಸ್ಕೋತಾ ಇದ್ದಾರೆ. ಶಾಂತಿಗಾಗಿ ಹಪಾಹಪಿ ನಡೆಸ್ತಾ ಇದ್ದಾರೆ.
ಹಿಂಸಾತ್ಮಕತೆಯಿಂದ ಎಲ್ಲರೂ ಕೂಡ ಹಿಂಸೆಯಿಂದ ಬೇಸತ್ತಿದ್ದಾರೆ ಅಂತ ಪ್ರಧಾನಿ ಮೋದಿ ಪಾಕಿಸ್ತಾನದ ಜನರ ಫೀಲಿಂಗ್ ಏನು ಅದರ ಬಗ್ಗೆ ಕೂಡ ನಿನ್ನೆ ಪಾಡ್ಕಾಸ್ಟಲ್ಲಿ ಮಾತನಾಡಿದ್ದಾರೆ. ಏನು ಈ ಬಾಲ್ಯದ ದಿನಗಳಿದ್ವಲ್ಲ ಅದರ ಬಗ್ಗೆ ಕೂಡ ಮೋದಿ ಭಾಳ ಮುಕ್ತವಾಗಿ ನಿನ್ನೆ ಪಾಡ್ಕಾಸ್ಟಲ್ಲಿ ಮಾತನಾಡಿದರು. ಪ್ರಸ್ತುತ ಬೆಳವಣಿಗೆ ಕುರಿತಾಗಿ ಹಲವು ವಿಷಯಗಳನ್ನು ಉಲ್ಲೇಖಿಸಿ ಮಾತನಾಡಿದಂಥ ಪ್ರಧಾನಿ 2002ರ ಫೆಬ್ರವರಿ 24ರಂದು ಗುಜರಾತ್ನಲ್ಲಿ ಸಂಭವಿಸಿದಂಥ ಗೋಧ್ರಾ ರೈಲು ಹತ್ಯಾಕಾಂಡ ಏನಿದೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡಿದರು. ಗೋಧ್ರಾ ರೈಲು ದುರಂತ ಊಹಿಸಲಾಗದಷ್ಟು ದೊಡ್ಡ ದುರಂತ. ಅಂದಿನ ದಿನಕ್ಕೆ ಇದು ತೀವ್ರ ಹಿಂಸಾಚಾರಕ್ಕೆ ಕಾರಣವಾಯಿತು. ಇದು ಇದುವರೆಗಿನ ಅತಿ ದೊಡ್ಡ ಗಲಭೆಗಳಲ್ಲೊಂದು ಎಂಬ ನಕಲಿ ನಿರೂಪಣೆಯ ವಾಸ್ತವವಾಗಿ ತಪ್ಪು ಮಾಹಿತಿ ಹೋಯಿತು. ಯಾಕಂದರೆ 2002ಕ್ಕಿಂತ ಮೊದಲು ಗುಜರಾತ್ನಲ್ಲಿ 250ಕ್ಕೂ ಹೆಚ್ಚು ಗಲಭೆಗಳಿಗೆ ಸಾಕ್ಷಿಯಾಗಿತ್ತು. ಕೋಮು ಹಿಂಸಾಚಾರ ಆಗಿತ್ತು. 2002ರ ನಂತರ ಕಳೆದ 22 ವರ್ಷಗಳಲ್ಲಿ ಗುಜರಾತ್ನಲ್ಲಿ ಒಂದೇ ಒಂದು ದೊಡ್ಡ ಗಲಭೆ ಆಗಿಲ್ಲ. ಗುಜರಾತ್ ಸಂಪೂರ್ಣವಾಗಿ ಶಾಂತಿಯುತವಾಗಿದೆ ಅಂತ ಪ್ರಧಾನಿ ತಮ್ಮ ಪಾಡ್ಕಾಸ್ಟ್ನಲ್ಲಿ ಹೇಳಿದರು. ಇನ್ನು ಗಲಭೆ ಆದಮೇಲೆ ಜನರು ತಮ್ಮ ಪ್ರತಿಷ್ಠೆಗೆ ಹೇಗೆ ಕಳಂಕ ತರಬೇಕು ಅನ್ನೋ ಪ್ರಯತ್ನ ಪಟ್ಟರು. ಅದರ ಬಗ್ಗೆ ಕೂಡ ಮೋದಿ ಮಾತನಾಡಿದರು. ಅಂತಿಮವಾಗಿ ನ್ಯಾಯ ಮೇಲುಗೈ ಸಾಧಿಸಿದೆ. ನ್ಯಾಯಾಲಯಗಳು ತಮ್ಮ ಹೆಸರನ್ನು ನಮ್ಮ ಹೆಸರೇನಿದೆ ಅದನ್ನು ಖುಲಾಸೆಗೊಳಿಸಿದ್ವು. ಆ ಸಮಯದಲ್ಲಿ ನಮ್ಮ ರಾಜಕೀಯ ವಿರೋಧಿಗಳು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದರು ಮತ್ತು ಸ್ವಾಭಾವಿಕವಾಗಿ ಅವರು ನಮ್ಮ ವಿರುದ್ಧ ಎಲ್ಲ ಆರೋಪಗಳನ್ನು ಹಾಗೆ ಉಳಿಬೇಕು ಅಂತ ಬಯಸಿದರು. ಅವರ ನಿರಂತರ ಪ್ರಯತ್ನಗಳ ಹೊರತಾಗಿ ಕೂಡ ನ್ಯಾಯಾಂಗ ಪರಿಸ್ಥಿತಿಯನ್ನು 2 ಬಾರಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಅಂತಿಮವಾಗಿ ನಾವು ನಿರಪರಾಧಿಗಳು ಅಂತ ಕಂಡುಕೊಳ್ತು. ನಿಜವಾಗಿಯೂ ಯಾರು ನ್ಯಾಯಾಲಯದ ಶಿಕ್ಷೆಯನ್ನು ಅನುಭವಿಸಬೇಕೋ ಅವರು ಶಿಕ್ಷೆ ಅನುಭವಿಸಿದ್ದಾರೆ ಅಂತ ನೆನ್ನೆ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದರು. ಸೊ ಇದು ಒಂದಷ್ಟು ಹೈಲೈಟ್ಸ್. ಪ್ರಧಾನಿ ನರೇಂದ್ರ ಮೋದಿ ಫ್ರಿಡ್ಮನ್ ಅವರ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ ಮಾತನಾಡಿದರು ಅಂತ. ಸೊ ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.